Toon bells. ಈ ಆಪಲ್ ಎಲ್ಲಿಂದ ಬಂತು? ಇದು ನನ್ನ ಫೇವ್ರೆಟ್ ಫ್ರೂಟ್. ಅವಳು ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ, ಅಲ್ಲಿ ಯಾರೂ ಇರೋದಿಲ್ಲ. ಸರಿ ಆಯ್ತು, ಹೆಂಗೋ ಇದು ನನ್ನ ಗೂಡಲ್ ಬಂದ್ ಬಿದ್ದಿದೆ ಅಲ್ವಾ, ಅದಕ್ಕೆ ಇದು ನನ್ನ ಹಣ್ಣು. ಚೀನು ಆ ಆಪಲ್ ನ ತುಂಬಾ ಎಂಜಾಯ್ ಮಾಡಿ ತಿನ್ನಕ್ ಶುರು ಮಾಡುತ್ತೆ. ನಂಗೆ ಯಾಕೆ ಇಷ್ಟು ನೋವಾಗ್ತಿದೆ? ನನ್ನ ಹೊಟ್ಟೆಯಲ್ಲಿ ಅಯ್ಯೋ ನೋವು. ದಯೆಯುಳ್ಳ ಹದ್ದು, ದುಷ್ಟ ಗಿಡುಗ ಮತ್ತೆ ಸೌಮ್ಯವಾದ ದೇವತೆ. ಒಂದು ಮರದ ಮೇಲೆ ತುಂಬಾ ಭಯಂಕರವಾದ ಒಂದು ಪಕ್ಷಿ ಗೋಲ್ಡಿ ಹದ್ದು ಅದರ ಹೆಂಡತಿಯಾದ ಮಿಂಕಿ ಗಿಡುಗ ಜೊತೆ ಕೂತ್ಕೊಂಡಿರುತ್ತೆ. ಮಿಂಕಿ ಯಾವಾಗ್ಲೂ ಜಂತುಗಳು ಮತ್ತು ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇರುತ್ತೆ. ಈ ವಿಷಯ ಗೋಲ್ಡಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ತಿರ್ಲಿಲ್ಲ. ನೀನೊಂದು ಹದ್ದಾಗಿ ಬೇರೆಯವರಿಗೆಲ್ಲ ಸಹಾಯ ಮಾಡ್ತೀಯಾ? ನಿನ್ನ ಟೈಮನ್ ವೇಸ್ಟ್ ಮಾಡ್ತಿದ್ಯಾ ನೀನು? ಇಲ್ಲ ಇಲ್ಲ, ಈ ಕಾಡಲ್ಲಿ ಯಾವಾಗ್ಲೂ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ. ನೀವೊಬ್ಬರು ಮಾತ್ರನೇ ಯಾರಿಗೂ ಸಹಾಯ ಮಾಡಕ್ ತಯಾರಾಗಿಲ್ಲ. ಒಂದಿನ ರಾತ್ರಿ ಮಿಂಕಿ ನಿದ್ದೆಯಿಂದ ಎದ್ದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ ಗೋಲ್ಡಿ ಕೂಡ ಎತ್ತೊಳ್ತಾನೆ, ಮತ್ತೆ ಹಿಂದ್ಗಡೆನೆ ಅವನು ಹೋಗ್ತಾನೆ. ಮಿಂಕಿ ಹೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ. ಗುಲ್ನಾರ್ ದೇವತೆ, ನಾನು ಬಂದ್ಬಿಟ್ಟೆ. ಆಗ ಅಲ್ಲಿ ಒಂದು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಮಿಂಕಿ ಪಕ್ಷಿ, ನೀನು ಜಂತುಗಳಿಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತೀಯ ಅಲ್ವಾ? ಅದಕ್ಕೆ ಸಂತೋಷದಿಂದ ನಿನ್ಗೆ ಒಂದು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಂಗಂತ ಹೇಳಿ ದೇವತೆ ಮ್ಯಾಜಿಕ್ ಮಾಡ್ತಾಳೆ. ತಕ್ಷಣ ಅವಳ ಕೈಯಲ್ಲಿ ಒಂದು ತಟ್ಟೆ ಬರುತ್ತೆ. ಇದೊಂದು ಮಾಯಾ ತಟ್ಟೆ. ನೀನೇನಾದ್ರೂ ತಿನ್ಬೇಕು ಅಂತ ಅನ್ಕೊಂಡಾಗ ಅದು ಈ ತಟ್ಟೆಯಲ್ಲಿ ಪ್ರತ್ಯಕ್ಷ ಆಗತ್ತೆ. ನಿಂಗೆ ತುಂಬಾ ತುಂಬಾ ಧನ್ಯವಾದ ದೇವತೆ. ಅದನ್ ಕೇಳಿಸ್ಕೊಂಡು ದೇವತೆ ಮಾಯ ಆಗ್ತಾಳೆ. ಈ ತಟ್ಟೆಯನ್ನು ಇಲ್ಲೇ ಬಚ್ಚಿಡ್ತೀನಿ. ಬೇಕಾದಾಗ ನಾನು ಈ ತಟ್ಟೆಯನ್ನು ಉಪಯೋಗಿಸ್ಕೋತೀನಿ. ಹಂಗಂತ ಹೇಳಿ ಮಿಂಕಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ಮಜಾ ಇದೆ. ಗೋಲ್ಡಿ ಹದ್ದು ಹೋಗಿ ಆ ತಟ್ಟೆ ಮುಂದೆ ನಿಂತ್ಕೊಂಡು ಹೀಗಂತ ಹೇಳ್ತಾನೆ. ಮಾಂತ್ರಿಕ ಬಟ್ಟಲೆ, ನನಗೊಂದು ಸೇಬ್ ಕೊಡು. ಅದನ್ ತಿಂದ ಕೂಡ್ಲೆ ವಾಯ್ಸ್ ಹೋಗ್ಬೇಕು. ತಕ್ಷಣ ಆ ತಟ್ಟೆಯಲ್ಲಿ ಒಂದು ಆಪಲ್ ಬರುತ್ತೆ. ಆ ಆಪಲ್ ಅನ್ನು ಎತ್ಕೊಂಡು ಆ ಗೋಲ್ಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮೀನು ಪಕ್ಷ ಗೂಡಿರುವ ಮರದ ಮೇಲೆ ಕುತ್ಕೊಂಡು ಅವನು ನೋಡ್ತಾ ಇರ್ತಾನೆ. ಚೀನು ಮಗಳೇ, ನಾನು ಸ್ವಲ್ಪ ಬುಲ್ಬುಲ್ ಅತ್ತೆ ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ಪಾಪ ಅವ್ರ ಮನೆ ಹಾಳಾಗಿದೆ. ಹೋಗಿ ಮನೆ ಕಟ್ಟೋದಕ್ಕೆ ನಾನ್ಗಳಿಗೆ ಸಹಾಯ ಮಾಡ್ಬೇಕು. ಖಂಡಿತ ಹೋಗ್ಬನ್ನಿ ಅಮ್ಮ, ನಾನಿಲ್ಲಿ ಒಬ್ಳೇ ಇರ್ತೀನಿ. ಹಂಗಂತ ಹೇಳಿ ಅವ್ರಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ. ಗೋಲ್ಡಿ ಹದ್ದು ಅದರ ಗೂಡಿನಲ್ಲಿ ಆ ಆಪಲ್ ಅನ್ನ ಎತ್ಕೊಂಡೋಗಿ ಹಾಕ್ಬಿಡುತ್ತೆ. ಈ ಆಪಲ್ ಎಲ್ಲಿಂದ ಬಂತು? ಇದು ನನ್ನ ಫೇವ್ರೆಟ್ ಫ್ರೂಟ್. ಅವಳು ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ, ಅಲ್ಲಿ ಯಾರೂ ಇರೋದಿಲ್ಲ. ಸರಿ ಆಯ್ತು, ಹೆಂಗೋ ಇದು ನನ್ನ ಗೂಡಲ್ ಬಂದ್ ಬಿದ್ದಿದೆ ಅಲ್ವಾ, ಅದಕ್ಕೆ ಇದು ನನ್ನ ಹಣ್ಣು. ಚೀನು ಆ ಆಪಲ್ ನ ತುಂಬಾ ಎಂಜಾಯ್ ಮಾಡಿ ತಿನ್ನಕ್ ಶುರು ಮಾಡುತ್ತೆ. ಸ್ವಲ್ಪ ತಲ್ಲೇ ನಂಗೆ ಯಾಕೆ ಇಷ್ಟು ನೋವಾಗ್ತಿದೆ? ನನ್ನ ಹೊಟ್ಟೆಯಲ್ಲಿ ಅಯ್ಯೋ ನೋವು. ಅವಳಿಗೆ ನೋವು ಜಾಸ್ತಿ ಆಗತ್ತೆ. ಸಡನ್ ಆಗಿ ವಾಯ್ಸ್ ಬರ್ದೆ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ. ನನ್ನ ಪ್ರೀತಿಯ ಮಗಳೇ, ನಿಂಗೋಸ್ಕರ ಆಹಾರ ತರಕ್ ಹೋಗ್ತಿದ್ದೀನಿ, ಸರಿನಾ? ಚೀನು ಏನೋ ಹೇಳ್ಬೇಕಂತ ಅನ್ಕೋತಾಳೆ, ಆದ್ರೆ ಅವಳ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಆಗ ಅವಳು ಅರ್ಥ ಮಾಡ್ಕೋತಾಳೆ ಅವಳಿಗೇನೋ ಕಷ್ಟ ಆಗಿದೆ ಅಂತ. ಮತ್ತೆ ಆ ಹೂಗಳ ತೋಟಕ್ಕೆ ಗೋಲ್ಡಿ ಹೋಗ್ತಾನೆ. ನನಗೀಗ ಮಾಂಸ ತಂದ್ಕೊಡು. ಅದನ್ ತಿಂದ್ರೆ ಕಣ್ಣು ಹೊರಟೋಗ್ಬೇಕು ಅವ್ರದ್ದು. ಅವನಂಗ್ ಅಂದಿದ ತಕ್ಷಣ ಆ ತಟ್ಟೆಯಲ್ಲಿ ಒಂದು ಮಾಂಸದ ತುಂಡು ಬರುತ್ತೆ. ಮತ್ತೆ ಅವನದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ್ ನೋಡ್ತಾನೆ, ನರಿಯ ಮಗು ಗುಹೆಯಲ್ಲಿ ಒಬ್ನೇ ಕೂತಿರ್ತಾನೆ. ಆಮೇಲೆ ಅವನ್ ಮುಂದೆ ಮಾಂಸದ ತುಂಡನ್ನು ಹಾಕ್ಬಿಟ್ಟು ಹೋಗ್ತಾನೆ. ಅರೆ ವಾ, ಮಾಂಸದ ತುಂಡು! ನನಗ್ ತುಂಬಾ ಹೊಟ್ಟೆ ಹಸಿತಿತ್ತು. ಹಂಗಂತ ಅವನು ಆ ಮಾಂಸದ ತುಂಡನ್ನು ಬೇಗ ಬೇಗ ತಿನ್ಬಿಡ್ತಾನೆ. ಮತ್ತೆ ಅವನ್ಗೆ ನೋಡಕ್ಕೆ ಕಣ್ಣೇ ಕಾಣಿಸೋದಿಲ್ಲ. ಅರೆ, ಇದು ಕತ್ಲೆ ಯಾಗಾಯ್ತು? ನನಗೆ ಯಾಕೇನು ಕಾಣ್ತಾ ಇಲ್ಲ. ನೋಡ್ತಿದ್ರ ಕಾಡಲ್ಲಿರುವ ಎಲ್ಲಾ ಜಂತುಗಳ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಮಾತಾಡಕ್ಕಾಗಲ್ಲ, ಸ್ವಲ್ಪ ಜನಕ್ಕೆ ಕಣ್ ಕಾಣಿಸೋದಿಲ್ಲ ಅಂತ ಒಬ್ಬೊಬ್ಬರಿಗೆ ಈ ತರ ಆಗ್ತಿತ್ತು. ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬಾನೇ ಬೇಜಾರಾಗ್ತಾರೆ.
ಮತ್ತೆ ಒಂದು ಸಭೆಯನ್ನು ಕರೀತಾರೆ. ತುಂಬಾ ಸಮಸ್ಯೆ ಆಗೋಗಿದೆ. ನಮ್ಮೆಲ್ಲರ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ, ಮತ್ತೆ ನಮಗೇನು ಮಾಡಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀವೇನೇ. ಎಲ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡ್ಲಿಲ್ಲ. ನೀವು ಅವ್ರ ಮೇಲೆ ಕಣ್ಣಿಟ್ಟಿದ್ರೆ ಈಗ ಆಗ್ತಾನೆ ಇರಲಿಲ್ಲ. ಹಾ, ಗೋಲ್ಡಿ ಸರಿಯಾಗಿ ಹೇಳ್ತಿದ್ದಾನೆ. ನಾನು ಬುಲ್ಬುಲ್ಗೆ ಸಹಾಯ ಮಾಡ್ದಾಗ ಹೋದಾಗ ನನ್ನ ಮಗಳು ನನ್ನ ಮನೆಯಲ್ಲಿ ಒಬ್ಳೇ ಇದ್ಲು. ನನ್ನ ಮಗುಗೆ ಕಣ್ ಕಾಣಿಸ್ದೆ ಹೋಗೋ ದಿನ ಕೂಡ ನಾನು ಕರಡಿ ಮನೆ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ ಹೋಗಿದ್ದೆ. ಇವತ್ತಿಂದ ಯಾರಿಗೂ ಸಹಾಯ ಮಾಡಲ್ಲ, ಅವರವರ ಕುಟುಂಬನ ನೋಡ್ಕೊಳ್ತಾರೆ. ಇದನ್ನ ನೋಡಿ ಗೋಲ್ಡಿ ತುಂಬಾನೇ ಮನಸ್ಸಲ್ಲಿ ಸಂತೋಷ ಪಡ್ತಾನೆ. ಆದ್ರೆ ಪಾಪ ಗಿಡುಗ ಬೇಜಾರಾಗತ್ತೆ. ಹೂಗಳ ತೋಟಕ್ಕೋಗಿ ದೇವತೆ ಕೊಟ್ಟಿರುವ ತಟ್ಟೆಯನ್ನ ಹುಡುಕತ್ತೆ. ಇಲ್ಲಿ ದೇವತೆ ಕೊಟ್ಟಿರುವ ಮಾಯ ತಟ್ಟೆ ಕೂಡ ಕಾಣಿಸ್ತಿಲ್ಲ. ಆಶ್ಚರ್ಯವಾಗಿ ಕಾಡಲ್ಲಿರುವ ಎಲ್ಲಾ ಜಂತುಗಳು ಜಗಳ ಮಾಡ್ತಿದ್ದಾವೆ. ಈಗ ನಾನು ನನ್ನ ಸೌಮ್ಯ ದೇವತೆಯನ್ನು ಕರೀಲೇಬೇಕು. ಹಂಗಂತ ಅವಳು ದೇವತೆಯನ್ನು ಕರೀತಾಳೆ. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಈ ರೀತಿ ಅವಳು ಗಂಟ್ಲು ಹೇಳ್ತಿರ್ತಾಳೆ. ಕೊನೆಗೆ ದೇವತೆ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಯ್ಯೋ ಮಿಂಕಿ, ಯಾಕಿಷ್ಟು ಬೇಜಾರಾಗಿದ್ಯಾ? ನಮ್ಮ ಕಾಡಲ್ಲಿರುವ ಎಲ್ಲಾ ಮಕ್ಕಳಿಗೂ ಒಂದೊಂದ್ ಮಕ್ಕಳಿಗೆ ಕಣ್ ಕಾಣಿಸ್ತಿಲ್ಲ, ಸ್ವಲ್ಪ ಮಕ್ಕಳಿಗೆ ಮಾತಾಡಕ್ಕಾಗ್ತಿಲ್ಲ. ಏನೋ ತಪ್ಪು ನಡೆದಿದೆ. ನಾನಿನಿಗೆ ಕೊಟ್ಟ ಮಾಯ ತಟ್ಟೆಯನ್ನು ನೀನು ಯಾಕೆ ಉಪಯೋಗಿಸ್ತಾ ಇಲ್ಲ? ಅದನ್ನ ಯಾರ ಕಣಗೂ ಕಾಣದೇ ಇರ್ಬೇಕಂತ ಇಲ್ಲೇ ಬಚ್ಚಿಟ್ಟಿದ್ದೆ. ನೋಡಿದ್ರೆ ಈಗ ಅದು ಕಾಣಿಸ್ತಿಲ್ಲ. ಅದನ್ನ ಕಳ್ತನ ಮಾಡಿರೋರು ಮತ್ತೆ ಜಂತುಗಳಿಗೆ ಸಮಸ್ಯೆ ಕೊಡ್ತಿರೋರು ಎಲ್ಲಾನು ಒಬ್ರೇ ಅಂತ ನಂಗನ್ಸತ್ತೆ. ಆ ಮಾಯಾ ತಟ್ಟೆ ಮತ್ತೆ ಅದನ್ನ ಕಳ್ತನ ಮಾಡಿರೋರು ಇಬ್ರು ಇಲ್ಲಿಗೆ ಬರ್ಲಿ ಹಂಗಂತ ಹೇಳಿ ದೇವತೆ ಮಾಯೆ ಮಾಡಿದ ತಕ್ಷಣ ಅಲ್ಲಿಗೆ ಗೋಲ್ಡಿ ಮತ್ತೆ ಮಾಯಾ ತಟ್ಟೆ ಬರುತ್ತೆ. ಅರೆ, ನಾನು ಇಲ್ಲೇಗ್ ಬಂದೆ? ಗೋಲ್ಡಿ, ನೀನಾ ಇದೆಲ್ಲ ಮಾಡ್ತಿರೋದು? ನೀನಾ? ನಾನು ಹೇಳೋದ್ರಲ್ಲಿದ್ದೆ. ಗೋಲ್ಡಿ ಹದ್ದು, ನೀನು ಮಾಡಿದ್ದು ತಪ್ಪು ಅಂತ ನೀನು ಎಲ್ಲರ ಮುಂದೆ ಒಪ್ಕೋಬೇಕು. ಮತ್ತೆ ಮಕ್ಕಳನ್ನೆಲ್ಲಾನು ನೀನ್ ಸರಿ ಮಾಡ್ಬೇಕು. ಅದಕ್ಕೆ ನಿಂಗೆ ಸಾಯಂಕಾಲದವರೆಗೂ ಸಮಯ ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ನಾನ್ ನಿನ್ನ ಚಿಟ್ಟೆಯಾಗಿ ಬದಲಾಯಿಸ್ಬಿಡ್ತೀನಿ. ಅರೆ ಇಲ್ಲ, ನಾನು ಎಲ್ರನ್ನ ಸರಿ ಮಾಡ್ತೀನಿ. ಮತ್ತೆ ಎಲ್ರಿಗೂ ನಿಜಾನು ಹೇಳ್ತೀನಿ. ಮಾಂತ್ರಿಕ ತಟ್ಟೆ, ನನಗೆ ಎಲ್ರನ್ನ ಸರಿ ಮಾಡೋ ಹಾಗೆ ಫಲಾನ ಕೊಡು ಈಗ. ತಕ್ಷಣ ಆ ತಟ್ಟೆಯಲ್ಲಿ ತುಂಬಾ ಹಣ್ಣುಗಳು ಪ್ರತ್ಯಕ್ಷ ಆಗ್ತವೆ. ತಕ್ಷಣ ಗೋಲ್ಡಿ ಒಂದೊಂದು ಹಣ್ಣಾಗಿ ಎತ್ಕೊಂಡೋಗಿ ಆ ಮಕ್ಕಳಿಗೆ ಕೊಟ್ಬಿಡುತ್ತೆ. ಆ ಮಕ್ಕಳು ಆ ಹಣ್ಣನ್ನು ತಿಂತವೆ. ಅಮ್ಮ, ನಾನೀಗ ಮಾತಾಡಬಲ್ಲೆ. ಅಮ್ಮ, ನನಗೆಲ್ಲ ಕಾಣ್ತಿದೆ ಈಗ. ಮಕ್ಕಳೆಲ್ಲರೂ ಈಗ ಆರೋಗ್ಯವಂತರಾಗಿ ಬದಲಾಗ್ತಾರೆ. ಆಮೇಲೆ ಎಲ್ಲರೂ ಸಂತೋಷವಾಗಿ ಗೋಲ್ಡಿ ಮನೆಗೆ ಹೋಗ್ತಾರೆ. ಗೋಲ್ಡಿ, ನಿನಗೆ ಧನ್ಯವಾದಗಳು. ತುಂಬಾ ಸಹಾಯ ಮಾಡಿದ್ಯಾ ನೀನು. ಧನ್ಯವಾದಗಳೆಲ್ರಿಗೆ. ಮತ್ತೆ ಇವರ ಅನ್ನೋ ಹೀಗ್ ತಂದದ್ಯಾರು? ಅದನ್ ಕೇಳಿಸ್ಕೊಂಡು ಗೋಲ್ಡಿಗೆ ಬೇಜಾರಾಗತ್ತೆ. ಆದ್ರೆ ಹೆಂಗಿದ್ರು ನಿಜ ಹೇಳಲೇಬೇಕು ಅಂತ ಅದಕ್ಕೆ ಅರ್ಥ ಆಗತ್ತೆ. ಅದು ಹೇಳಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ. ಆದ್ರೆ ಅದು ನಾನೇನೆ. ಏನು? ನೀನು ಹೀಗೆ ಮಾಡ್ದೆ ಗೋಲ್ಡಿ? ನನಗೆ ಬೇಕಿತ್ತು ನೀವೆಲ್ಲ ಸಹಾಯ ಮಾಡೋದನ್ನ ಬಿಟ್ಟು ನನ್ನ ಹಾಗೇನೆ ಆರಾಮಾಗಿರ್ಬೇಕು ಅಂತ ನಾನು ಹೀಗ್ ಮಾಡಿದ್ದು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲ ಜಂತುಗಳಿಗೆ ಮುಖದ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ. ಗೋಲ್ಡಿ ಅಣ್ಣ, ನೀನು ನಮ್ಮ ಜೊತೆ ತುಂಬಾನೇ ಅನ್ಯಾಯ ಮಾಡಿದ್ಯಾ. ನೀನು ನಮಗೋಸ್ಕರ ಎಷ್ಟು ಒಳ್ಳೇದ್ ಮಾಡಿದ್ಯಾ. ನಿನಗೆ ಅದಕ್ಕೆ ತಕ್ಕ ಫಲಿತ ಸಿಗ್ಬೇಕಲ್ವಾ? ಇಲ್ಲಪ್ಪ. ಹಂಗಂತ ಹೇಳಿ ಅವ್ರು ಎಲ್ಲರೂ ಕೋಪದಿಂದ ಹೋಗಿ ಅವನ್ನ ಚೆನ್ನಾಗಿ ಹೊಡಿತಾರೆ. ಅಯ್ಯೋ, ಬಿಡ್ಬಿಟ್ರಪ್ಪ. ಅಯ್ಯೋ. ಪಕ್ಕದಲ್ಲಿ ನಿಂತ್ಕೊಂಡಿರುವ ಅವರಿಬ್ಬರು ಅವನು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಸ್ನೇಹಿತರೆ, ಎಷ್ಟು ಕೆಟ್ಟದು ಮಾಡ್ಬೇಕಂತ ಅನ್ಕೊಂಡ್ರು ಒಳ್ಳೆತನನ ಮಾತ್ರ ನಾಶ ಮಾಡಕ್ಕಾಗಲ್ಲ. ನೋಡಿ, ಒಬ್ಬನೇ ಇದ್ರು ನಾನು ಹೇಗಿದ್ದಾನೆ ಎತ್ತೀನಿ ಅಂತ. ಮಿಡತೆ ಟೊಮೆಟೊನು ಎತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ. ಅರೆ, ತುಂಬಾ ವೆಯ್ಟ್ ಇದೆ ಇದು.
ಇದನ್ನ ಹೇಗ್ ತಗೊಂಡೋಗೋದು ನಿನ್ ಮನೆ ತನಕ? ಇದು ನವೆಂಬರ್ ತಿಂಗಳು. ಒಂದು ಮಿಡತೆ ಕೆಳಗಡೆ ಕುತ್ಕೊಂಡು ಹುಲ್ಲನ್ನು ತಿಂತಾ ಇರುತ್ತೆ. ವಾ, ಏನ್ ಜೀವನ! ಚೆನ್ನಾಗಿರೋ ಹುಲ್ ತಿಂದು ಇಡೀ ದಿನ ಗಮ್ಮತ್ ಮಾಡೋದಷ್ಟೇ. ಅದು ತುಂಬಾ ಹೊತ್ತು ಹುಲ್ಲನ್ನು ತಿಂದು ಮಿಕ್ಕಿರೋ ಹುಲ್ಲನ್ನು ಕೆಳಗಡೆ ಬಿಸಾಕ್ಬಿಡುತ್ತೆ. ಆಗ ಒಂದು ಪಾರಿವಾಳ ಅವನ ಹತ್ರ ಬಂದು ಹೇಳುತ್ತೆ, ಅರೆ, ನಿನಗೆ ಎಷ್ಟು ಬೇಕಿತ್ತು ಅಷ್ಟೇ ಹುಲ್ಲನ್ನ ತುಂಡು ಮಾಡ್ಬೇಕಿತ್ತಲ್ಲ. ನೋಡೀಗ ಇದು ಬಾಡೋಗುತ್ತಷ್ಟೇ. ಈ ಹುಲ್ಲು ಅದ್ರಷ್ಟಕ್ಕೇನೆ ಆಗಿದ್ದಲ್ವಾ, ಮತ್ತೇನಷ್ಟೇ. ನಿನಗ್ ಯಾಕೆ ಅಧಿಕ ಪ್ರಸಂಗ? ನಾನ್ ಹೀಗೆ ಮಾಡೋದು. ಹಂಗಂತೇಳಿ ಆ ಮಿಡತೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಬಂದ ನನ್ ಮಗ ನನಗೆ ಹೇಳಕ್ಕೆ. ತುಂಬಾ ಹೊತ್ತು ಅದು ಹಾರ್ಕೊಂಡಿರುತ್ತೆ. ಆಮೇಲೆ ಅದಕ್ಕೆ ಭೂಮಿ ಮೇಲೆ ಒಂದು ಟೊಮೆಟೊ ಅದಕ್ಕೆ ಕಾಣಿಸುತ್ತೆ. ಅರೆ ವಾ, ಟೊಮ್ಯಾಟೊ! ಅದು ಆ ಟೊಮೆಟೊ ಬಳಿ ಹೋಗಿ ತುಂಬಾ ಸಂತೋಷದಿಂದ ಹಾಡಾಡಕ್ಕೆ ಶುರು ಮಾಡುತ್ತೆ. ಟಮಾಟರ್ ಬಡೆ ಮಜೆದಾರ್, ಟಮಾಟರ್ ಬಡೆ ಮಜೆದಾರ್, ಟಮಾಟರ್ ಬಡೆ ಮಜೆದಾರ್. ಅದು ಚಟ್ ಅಂತ ಟೊಮೆಟೊ ಮೇಲೆ ಕುತ್ಕೊಂಡು ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೂಪರ್ ಆಗಿದೆ ಇದ್ರ ಟೇಸ್ಟು, ಗಮ್ಮತ್ತಾಯ್ತು ಕಣೋ. ತಿಂತಾ ಅದು ಅರ್ಧ ಟೊಮೆಟೊವನ್ನು ಖಾಲಿ ಮಾಡ್ಬಿಡುತ್ತೆ. ಆಮೇಲೆ ಅದ್ರ ಮುಂದೆ ಇರುವೆಗಳು ನಡ್ಕೊಂಡ್ ಬರುತ್ತೆ. ಅರೆ, ಏನ್ ಮಾಡ್ತಿದ್ಯಾ ನೀನು? ನಮ್ಮ ಟೊಮೆಟೊವನ್ನು ನೀನ್ ತಿಂತಿದ್ಯಾ? ನಿನ್ ಟೊಮೆಟೊನ? ಇದಂತೂ ಇಲ್ಲೇ ಬಿದ್ದಿತ್ತಲ್ವಾ. ಅಯ್ಯೋ ಮಿಡತೆ ಅಣ್ಣ, ಈ ಟೊಮೆಟೊ ತಂದು ಇಲ್ಲಿಟ್ಟಿದ್ದು ನಾವು. ನನಗೆ ತುಂಬಾ ಕಾಲ್ ನೋವಾಯ್ತು. ನನ್ ಕೈಲಿ ಇಲ್ಲಿಂದ ಎತ್ತೋಳಕ್ಕಾಗಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬರಕ್ ಹೋದೆ. ಅಷ್ಟ್ರಲ್ಲಿ ನೀನ್ ಇದನ್ನ ತಿನ್ಬಿಟ್ಟಿದ್ಯಾ? ಅರೆ ಛೇ, ನನ್ನಿಂದ ತಪ್ಪಾಯ್ತು. ಅರ್ಧ ತಿಂದಾಯ್ತು, ಅರ್ಧ ನಾನಿನ್ ಮನೆ ಹತ್ರ ತಂದಿಡ್ತೀನಿ. ಈ ಟೊಮೆಟೊ ಇವತ್ ತಿನ್ನೋದಕ್ಕೋಸ್ಕರ ನಾವು ತಗೊಂಡೋಗ್ತಿರ್ಲಿಲ್ಲ. ಚಳಿಗಾಲ ಬೇರೆ ಬರ್ತಾ ಇದೆ. ಚಳಿಗಾಲದಲ್ಲಿ ಆಹಾರ ಹುಡುಕಿದ್ರೂ ಕೂಡ ಸಿಗಲ್ಲ. ಅದರಿಂದ ನಾವು ಆಹಾರವನ್ನು ಕೂಡಿಡ್ತಾ ಇದ್ದೀವಿ. ನೀನು ಅರ್ಧ ತಿಂದಿರುವ ಈ ಟೊಮೆಟೊವನ್ನು ಎತ್ಕೊಂಡೋದ್ರು ಕೂಡ ರಾತ್ರಿ ಒಳಗಡೆ ಇದು ಕೆಟ್ಟೋಗುತ್ತೆ. ಇದರಿಂದ ನಮ್ಗೆ ಏನೂ ಉಪಯೋಗ ಇಲ್ಲ. ಏನಂದೆ? ಚಳಿಗಾಲಕ್ಕೆ ಈಗ್ಲೇನಾ? ಹಾ, ನಾವು ಚಳಿಗಾಲಕ್ಕೋಸ್ಕರ ಇವಾಗ್ಲಿಂದಾನೇ ಆಹಾರ ಕೂಡಿಡ್ತಿದೀವಿ. ಯಾಕಂದ್ರೆ ಚಳಿಗಾಲದಲ್ಲಿ ಹೋದ ವರ್ಷ ತುಂಬಾ ಜಂತುಗಳು ತೀರ್ ಹೋಗ್ಬಿಡ್ತು. ಸರಿ, ಹಾಗಾದ್ರೆ ನೀನ್ ಈ ಟೊಮ್ಯಾಟೋದ ಪ್ಲಾಂಟೇಶನ್ ಹತ್ರ ಕರ್ಕೊಂಡೋಗು. ಒಂದ್ರ ಬದ್ಲಿಗೆ ಎರಡನ್ ತೆಗ್ದು ಕೊಡ್ತೀನಿ ನಾನು. ಅದನ್ ಕೇಳಿಸ್ಕೊಂಡು ಇರುವೆಗಳು ಸಂತೋಷ ಪಡ್ತವೆ. ಆಮೇಲೆ ಮಿಡತೆ ಅವರೆಲ್ಲರ ಜೊತೆ ಟೊಮೆಟೊ ತೋಟಕ್ಕೆ ಹೋಗಿ ಅವ್ರಿಗೋಸ್ಕರ 2 ಟೊಮೆಟೊಗಳನ್ನ ಕೆಳಗಡೆ ಕಿತ್ತು ಹಾಕತ್ತೆ. ನೋಡಿ, ಒಬ್ಬನೇ ಇದ್ರು ನಾನು ಹೇಗಿದ್ದಾನೆ ಎತ್ತೀನಿ ಅಂತ. ಮಿಡತೆ ಟೊಮೆಟೊನು ಎತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ. ಅರೆ, ತುಂಬಾ ವೆಯ್ಟ್ ಇದೆ ಇದು. ಇದನ್ನ ಹೇಗ್ ತಗೊಂಡೋಗೋದು ನಿನ್ ಮನೆ ತನಕ? ಅದನ್ನ ಕೇಳಿಸ್ಕೊಂಡು ಇರುವೆಗಳು ತುಂಬಾ ಬೇಜಾರಾಗ್ತವೆ. ಆಗ ಮಿಡತೆ ಒಂದು ಐಡಿಯಾ ಹಾಕುತ್ತೆ. ಇದನ್ನ ಎತ್ತಕ್ಕಾಗಲ್ಲ, ಹೌದು, ಆದ್ರೆ ರೋಲ್ ಮಾಡ್ತಾ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದಲ್ಲ. ಹಂಗಂತ ಹೇಳಿ ಆ ಮಿಡತೆ ಹಾರ್ಕೊಂಡು ಮತ್ತೆ ಆ ಟೊಮೆಟೊವನ್ನು ಕೆಳಗಡೆ ತಳ್ತಾ ಹೋಗುತ್ತೆ. ಅದು ತಳ್ತಾ ಟೊಮೆಟೊ ಕೂಡ ಅಲ್ಲಿಂದ ಹೋಗುತ್ತೆ. ಅರೆ ವಾ ಟಿಡ್ಡಣ್ಣ, ಚೆನ್ನಾಗಿದೆ ಇದು. ಈ ರೀತಿ ಆ ಟೊಮೆಟೊವನ್ನು ಆ ಮಿಡತೆ ತಗೊಂಡು ಹೋಗ್ಬಿಡುತ್ತೆ. ಕೊನೆಗೆ ಇರುವೆಗಳ ಮನೆಗೆನೆ ಹೋಗುತ್ತೆ. ಮತ್ತೊಂದು ತಗೊಂಬರ್ತೀನಿ, ಇಲ್ಲೇ ನಿಲ್ಲಿ ನೀವು. ಆಮೇಲೆ ಮತ್ತೆ ಅದು ಹಾರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದ ಇನ್ನೊಂದು ಟೊಮೆಟೊನ ಕೂಡ ಅವ್ರ ಮನೆ ಹತ್ರ ತಗೊಂಡ್ ಬಂದ್ಬಿಡುತ್ತೆ. ತುಂಬಾ ಧನ್ಯವಾದ ಮಿಡತೆ ಅಣ್ಣ. ಆಮೇಲೆ ಇರುವೆಗಳ ರಾಣಿ ಹೇಳ್ತಾಳೆ, ಮಿಡತೆ ಅಣ್ಣ, ನೀನಿಲ್ಲ ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ನೀನು ಕೂಡ ಚಳಿಗಾಲಕ್ಕೋಸ್ಕರ ಆಹಾರವನ್ನು ಮರೀದೆ ಕೂಡಿಟ್ಕೋ. ಈ ಸಲ ಚಳಿಗಾಲ ಜಾಸ್ತಿ ಇರುತ್ತೆ. ಆಮೇಲೆ ಭೂಮಿಯಲ್ಲಿ ಯಾರು ನಮಗೆ ಸಹಾಯ ಮಾಡಕ್ಕಿರಲ್ಲ. ನಮ್ಮ ಆಹಾರ ನಾವೇ ಕೂಡಿಟ್ಕೋಬೇಕು. ಅರೆ, ನೀವು ನಿಮ್ಮ ಕೆಲಸ ನೋಡ್ಕೊಳ್ರಮ್ಮ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹಾರ್ಕೊಂಡು ಆರಾಮಾಗಿ ಹೋಗ್ತೀನಿ. ನಾನು ನನ್ನ ಆಹಾರನ ಆರಾಮಾಗಿ ಅರೇಂಜ್ ಮಾಡ್ತೀನಿ. ಹಂಗಂತೇಳಿ ಮಿಡತೆ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲೇ ಎಲ್ಲ ಇರುವೆಗಳು ಅವ್ರಿಗೆ ಬೇಕಾದ ಆಹಾರ ಕೂಡಿಟ್ಕೋತವೆ. ಆಮೇಲೆ ಅವರೆಲ್ಲರೂ ಆರಾಮಾಗಿ ಕೂತಿದ್ದಾಗ ಬೇರೆ ಸ್ವಲ್ಪ ಇರುವೆಗಳು ಅಲ್ಲಿಗೆ ಬರ್ತವೆ.
ಇಲ್ಲಿಂದ ನಡೀರಿ. ಹಾ, ಅರೆ, ನಾವು ತುಂಬಾ ಕಷ್ಟಪಟ್ಟು ಆಹಾರ ಕೂಡಿಕ್ಕಿದೀವಿ. ಇದು ನಮ್ಮ ಕೋಟೆ. ನಮ್ಮ ಕೋಟೆಯನ್ನು ಬಿಟ್ಟು ನಾವ್ಯಾಕೆ ಹೋಗ್ತೀವಿ? ನೋಡ, ಚಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾ, ಈಗ ಹೋಗಿಲ್ಲ ನೀವು ಅಂದ್ರೆ ಕಷ್ಟ ಆಗತ್ತೆ. ಆಗ ಆ ಇರುವೆಗಳ ಬಗ್ಗೆ ಜಗಳ ಶುರುವಾಗತ್ತೆ. ಅದೇ ಸಮಯದಲ್ಲಿ ಮಿಡತೆ ಆ ಕಡೆ ಹೋಗ್ತಾ ಇರುತ್ತೆ. ಅರೆ, ಏನಿದು? ಇಲ್ಲಿಂದ ಯಾಕೆ ಜಗಳ ಕೇಳ್ತಿದೆ? ಇರುವೆಗಳ ಕೋಟೆ ಒಳಗಡೆ ಹೋಗುತ್ತೆ. ಆಮೇಲೆ ಅವರು ಜಗಳ ಮಾಡ್ತಿರೋದನ್ನ ನೋಡುತ್ತೆ. ಏನ್ ವಿಷಯ? ಯಾಕೆ ಜಗಳ ಮಾಡ್ತಾ ಇದ್ದೀರಾ ನೀವೆಲ್ಲ ಹೀಗೆ? ಮಿಡತೆಯನ್ನ ನೋಡಿದ್ಯಾ? ಈ ಗಂಡು ಇರುವೆಗಳು ನಮ್ಮ ಮೇಲೆ ದಾದಾಗಿರಿ ಮಾಡ್ತಿದವೆ. ಅದು ಮಾತ್ರ ಅಲ್ಲದೆ ನಮ್ಮ ಮನೆ ಬಿಟ್ಟು ನಾವೇ ಹೋಗ್ಬೇಕಂತೆ. ಏನ್ರಪ್ಪ, ಹೇಗ್ ಕಳಿಸ್ತೀರಾ ನೀವು ಇವರನ್ನೆಲ್ಲ ಇಲ್ಲಿಂದ? ಇದು ಇವರ ಮನೆ, ಮತ್ತೆ ಇದು ಸಾಮಾನು ಕೂಡ ಇವರದೇ. ಏ, ನಮಗ್ ಮಾತಾಡ್ಬೇಡ. ನಿನ್ ಕೆಲ್ಸ ಎಷ್ಟುಂಟದ್ ನೋಡು. ಇಲ್ಲಿಂದ ಓಡೋಗ್ ನೀನು. ಓ, ನನ್ನ ಕೆಲಸ ನೋಡ್ಬೇಕಾ? ನೋಡು ನಾನೇನ್ ಕೆಲಸ ಮಾಡ್ತೀನಿ ಈಗ ಅಂತ. ಮಿಡತೆ ಹಾರ್ಕೊಂಡ್ ಬಂದು ಎಲ್ಲ ಗಂಡು ಇರುವೆಗಳನ್ನು ಒಡೆಕ್ ಶುರು ಮಾಡುತ್ತೆ. ಇವನಂತೂ ನಮ್ಮ ಬೆನ್ನನ್ನ ತುಂಡು ಮಾಡಿ ಹಾಕ್ತಾನೆ. ಅಯ್ಯೋ, ಹೊರಡ್ತೇವೆ. ಅಯ್ಯೋ, ಅದನ್ ಕೇಳಿಸ್ಕೊಂಡು ಮಿಡತೆ ನಿಲ್ತಾನೆ. ಆಮೇಲೆ ಎಲ್ಲ ಇರುವೆಗಳು ಅಲ್ಲಿಂದ ಹೋಗ್ಬಿಡ್ತವೆ. ಅಣ್ಣ, ನಿನಗೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಏನ್ ಸಮಸ್ಯೆ ಇಲ್ಲ ಕಣ್ರಮ್ಮ, ನಾನು ಹೊರಡ್ತೀನೀಗ. ಅದು ಆ ಗೂಡಿಂದ ಆಚೆ ಬಂದಿದ ನಂತರ ಸಾಯಂಕಾಲದವರೆಗೂ ತಿರುಗ್ತಾನೇ ಇರುತ್ತೆ. ಚಳಿ ಜಾಸ್ತಿ ಆಗಿರುತ್ತೆ, ಮಂಜು ಬೀಳ್ತಿರುತ್ತೆ. ಅದಕ್ಕೆ ಹಸಿವಾಗಿರುತ್ತೆ, ಹಾರಕ್ಕೂ ಆಗ್ತಿರಲ್ಲ. ಅರೆ, ಮಂಜೆ ಕಾಣ್ತಾ ಇದೆಯಲ್ಲ ಎಲ್ಲೋನು. ಏನು ಆಹಾರ ಕಾಣ್ತಾನೆ ಇಲ್ಲ. ಏನ್ ತಿನ್ನೋದು ನಾನೀಗ? ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ಬೇಕಂತ ಎಷ್ಟೋ ಟ್ರೈ ಮಾಡ್ತಿರುತ್ತೆ. ಆದ್ರೆ ಜೋರಾಗಿ ಬರ್ತಿರುವ ಗಾಳಿ ಮಂಜು ಅದನ್ನ ಹಿಂದ್ಗಡೆ ತಾಳ್ತಿತ್ತು. ಅದ್ ಕೈಲಿ ಹಾರಕ್ಕಾಗಿಲ್ಲ. ಅಯ್ಯೋ, ಅದು ಗಾಳಿಯ ಜೊತೆಗೆ ಇರುವೆಗಳ ಮನೆಯೊಳಗಡೆ ಹೋಗಿ ಬೀಳುತ್ತೆ. ಮತ್ತೆ ಅದನ್ನ ನೋಡಿ ಇರುವೆಗಳು ತುಂಬಾ ಭಯ ಪಟ್ಬಿಡ್ತವೆ. ಅಯ್ಯೋ, ಇದು ನಮ್ಮ ಮಿಡತೆ ಅಣ್ಣ. ಇವ್ನ್ಗೆ ಯಾಕೆ ಹಿಂಗಾಯ್ತು? ಯಾರ್ ಮಾಡಿದ್ರು? ಇಲ್ಲ, ಚಳಿಯ ಕಾರಣದಿಂದ ಹಿಂಗಾಗಿರ್ಬೇಕಂತ ಅನ್ಸುತ್ತೆ. ಈಗ ನಾವು ಏನ್ ಮಾಡೋದು? ನಾವು ಕಟ್ಗೆಗಳನ್ನ ಕೂಡಿಟ್ಟಿದ್ವಲ್ವಾ, ಅದನ್ನ ಎತ್ಕೊಂಡ್ಬಂದು ಬೇಗ ಇವ್ರ ಮುಂದೆ ಬೆಂಕಿ ಹಾಕು. ಅಷ್ಟರಲ್ಲಿ ನಾವು ತಂದಿಟ್ಟಿರುವ ಆಹಾರದಲ್ಲಿ ಏನಾದ್ರೂ ಔಷಧಿ ಇದೆಯೇನೋ ನೋಡ್ತೀನಿ. ಹಂಗಂತ ಹೇಳಿದ ತಕ್ಷಣ ಬೇರೆ ಇರುವೆಗಳು ಅದರ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಮತ್ತೆ ರಾಣಿ ಇರುವೆ ಅವರು ಆಹಾರವನ್ನು ಕೂಡಿಟ್ಟಿರುವ ಆ ರೂಮ್ಗೆ ಹೋಗಿ ಅದು ಹುಡ್ಕಕ್ ಶುರು ಮಾಡತ್ತೆ. ಅಲ್ಲಿ ಚೇಪೆಕಾಯಲ್ಲಿದ್ದ ಒಂದು ಎಲೆಯನ್ನು ಅದು ಕಿತ್ಕೊಂಡು ಮತ್ತೆ ಅದು ಅಲ್ಲಿಂದ ಮಿಡತೆ ಹತ್ರ ಹೋಗುತ್ತೆ. ಆಲ್ರೆಡಿ ಅದ್ರ ಮುಂದೆ ಬಿಸಿ ಬಿಸಿ ಬೆಂಕಿ ಇದ್ದ ಕಾರಣದಿಂದ ಮಿಡತೆ ಅದರ ಕಣ್ಣನ್ನು ತೆಗೆದಿರುತ್ತೆ. ಬೆಂಕಿಯಿಂದ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಹಬ್ಬ, ಸಾಕು, ಧನ್ಯವಾದ. ಅಯ್ಯೋ, ಇದ್ರಲ್ಲಿ ಧನ್ಯವಾದ ಹೇಳಕ್ಕಿದೆ ಅಣ್ಣ. ನೀನು ಕೂಡ ನಮ್ಮನ್ನ ಅವ್ರ ಹತ್ರದಿಂದ ಕಾಪಾಡ್ದೆ ಅಲ್ವಾ? ಆ ದಿನ ನೀನ್ ಕಾಪಾಡಿಲ್ಲ ಅಂದ್ರೆ ಈ ದಿನ ನಮ್ಗೂ ಕೂಡ ಈ ಗತಿನೇ ಇರ್ತಾ ಇತ್ತು. ಆದರೆ ನಿಮ್ಮ ಮಾತು ಕೇಳಿ ನಾನು ಆಹಾರನ ಒಟ್ಟು ಮಾಡಬೇಕಿತ್ತು. ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನೀನ್ ಹಸುವಿನಲ್ಲಿ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ತಗೋ, ಈ ಎಲೆಯನ್ನು ತಿನ್ನು. ಅರೆ ವಾ, ಇದಂತೂ ನನ್ನ ಫೇವ್ರೆಟ್ ಎಲೆ. ತಿಂತೀನಿ ನಾನೀಗ. ಆ ಎಲೆಯನ್ನು ತಗೊಂಡು ಮಿಡತೆ ತಿನ್ನಕ್ಕೆ ಶುರು ಮಾಡುತ್ತೆ. ಆ ಅಗ್ನಿಯ ಮುಂದೆ ಕುತ್ಕೊಂಡಿರೋದ್ರಿಂದ ಅದರ ಚಳಿನೂ ಹೋಗ್ಬಿಡುತ್ತೆ. ಮತ್ತೆ ಆ ಎಲೆ ತಿಂತ ಹಸಿವು ಕೂಡ ಹೋಗ್ಬಿಡುತ್ತೆ. ಅದು ಈಗ ತುಂಬಾ ಆರೋಗ್ಯವಾಗಿ ಆಗ್ಬಿಡುತ್ತೆ. ಮುಂದಿನ ವರ್ಷ ನಾನು ಕೂಡ ನಿಮ್ಮಾಗೇನೆ ಆಹಾರನ ಒಟ್ಟು ಮಾಡ್ತೀನಿ. ಮತ್ತೆ ನಿಮ್ಮ ಜೊತೆಗೇನೆ ಇದೇ ಬಿಲ್ದಲ್ಲಿ ಚಳಿಗಾಲ ನೋಡ್ತೀನಿ. ಅದನ್ನು ನೋಡಿ ಎಲ್ಲ ಇರುವೆಗಳು ಸಂತೋಷ ಪಡ್ತವೆ. ಮತ್ತೆ ಎಲ್ಲರೂ ಆ ಅಗ್ನಿಯ ಮುಂದೆ ಕುತ್ಕೊಂಡು ತುಂಬಾ ಮಾತಾಡಕ್ ಶುರು ಮಾಡ್ತವೆ.